ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಓದುತ್ತಿರುವ ಶಾಲೆ ಹೆಸರು PL ಶ್ರೀ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2 ಗಜೇಂದ್ರಗಡ. ನಾನು ಪಾತ್ರಾಭಿನಯವನ್ನು ಮಾಡುತ್ತಿದ್ದೇನೆ. ಇಲ್ಲಿ ನಿಂತರೆ ಸಾಳ್ವ, ಇಲ್ಲಿ ನಿಂತರೆ ಆಂಬೆ, ಇಲ್ಲಿ ನಿಂತರೆ ಭೀಷ್ಮ. ಕಳೆದುಕೊಂಡಿದ್ದನ್ನು ಪಡೆದೇ ಪಡೆಯುತ್ತೇನೆ. ಮೈಕ್ ಹಿಡಿಯವಿ. ನನ್ನನ್ನು ಗೆದ್ದು ತಂದ ಭೀಷ್ಮನನ್ನು ಮಾತ್ರ ದುಡಕಬೇಡ ಅಂಬೆ. ನಾನು ದೇವವೃತ್ತದ ಭೀಷ್ಮನೆನಿಸಿದ್ದೆ. ತಂದೆಗಾಗಿ ಹೆಣ್ಣನ್ನು ತರವಲ್ಲಿ ನಾನು ಹೆಣ್ಣುಗಳಿಂದಲೇ ದೂರನಾದೆ. ಹೋಗು, ನಿನ್ನ ಅಂತರಂಗವನ್ನು ಅರಳಿಸಿದ ಸೌಭಾಧಿಪತಿ ಸಾಳ್ವನಲ್ಲಿಗೆ ತೆರಳು. ನೀ ಬರುವ ಹಾದಿಯಲ್ಲಿ ಹೂ ಚೆಲ್ಲುತ್ತಾ ಆತ ನಿನಗಾಗಿ ಕಾಯ್ದಿರಬಹುದು. ಏನು ನಿಜವೇ? ಸಾಳ್ವ ನಿಲ್ಲು, ಮುಂದಡಿಯಿಡದಿರು ಅಂಬೆ. ಸಾಳ್ವನ ಕನಸುಗಳ ಸೌಧ ಈಗ ಕುಸಿದಿದೆ. ನಿನಗಾಗಿ ಮೀಸಲಿಟ್ಟ ಅಂತರಂಗದ ಕದ ಈಗ ಮುಚ್ಚಿದೆ. ಭೀಷ್ಮನಿಂದ ತರೆದಾಂಬೆಗೆ ಇಲ್ಲಿ ಅವಕಾಶವಿಲ್ಲ. ಹೂವಿಂದ ಹೂವಿಗೆ ಹಾರುವ ದುಂಬಿ ನೀನು. ಛೀ, ವ್ಯಭಚಾರಿಣಿ. ಇಲ್ಲ ಸಾಳ್ವ, ನನ್ನನ್ನು ನಂಬು. ಭೀಷ್ಮ, ನಿನ್ನಿಂದಾಗಿ ನನ್ನ ಬಾಳು ನರಕವಾಯಿತು. ನಿನ್ನ ಈ ವರ್ತನೆಯಿಂದ ಹೆಣ್ಣೂ ಅಲ್ಲದ ಗಂಡೂ ಅಲ್ಲದ ಸಣ್ಣ ನೆನೆಸಿರುವೆ. ಈ ಜನ್ಮದಲ್ಲಿ ಸಾಧ್ಯವಿಲ್ಲದಿದ್ದರೇನು, ಮುಂದಿನ ಜನ್ಮ ಇರುವುದೇ ಆದರೆ ಹೆಣ್ಣೂ ಅಲ್ಲದ ಗಂಡೂ ಅಲ್ಲದ ಮತ್ತೊಂದಾಗಿ ತಂದು ನಿನ್ನನ್ನು ಕೊಲ್ಲುತ್ತೇನೆ ಭೀಷ್ಮ. ಬದುಕಿನಲ್ಲಿ ಉಳಿದಿರುವುದು ನನಗೆ ಒಂದೇ ಒಂದು ಆಸೆ. ನನ್ನ ಹೊಗೆಯಾದ ನಿನ್ನ ಹೊಗೆ ಕಾಣದು. ತೋರುತ್ತಿರುವ ಅಗ್ನಿಕುಂಡದಲ್ಲಿ ಬಿದ್ದು ದಗ್ಧಳಾಗಿ ಹೋಗುತ್ತೇನೆ. ಭೀಷ್ಮ, ಉರಿ ಈ ಸುಡುತ್ತಿರುವ ಬೆಂಕಿ ನನ್ನ ಕಾಲುಗಳನ್ನು ಸುಡುತ್ತಿದೆ. ಹಸ್ತಿನೆಯ ಅರಮನೆಯ ಹೊಸ್ತಿಲು ದಾಟಿ ಬರಬೇಕಾದ ಕಾಲುಗಳು. ಆದರೆ ನೀನು ವಂಚಿಸಿದೆಯಾ? ಕೇಳೋ ಭೀಷ್ಮ, ದ್ವೇಷದ ಕಿಚ್ಚು ಹಚ್ಚಿಸುವ ಹೆಣ್ಣೊಬ್ಬಳು ನಿನ್ನ ಮನೆಯ ಹೊಸ್ತಿಲು ದಾಟಿ ಬರಲಿ. ಭೀಷ್ಮ, ಉರಿ ಈ ಸುಡುತ್ತಿರುವ ಬೆಂಕಿ ನನ್ನ ತೊಡೆಗಳನ್ನು ಸುಡುತ್ತಿದೆ. ಇದೇ ತೊಡೆಗಳ ಮೇಲೆ ಮುದ್ದಾದ ಮಕ್ಕಳನ್ನು ಹೊತ್ತು ಮುದ್ದಿಸಿ ಆಡಿಸಬೇಕೆಂದಿದ್ದೆ. ಆದರೆ ನನ್ನೆಲ್ಲ ಆಸೆಗಳನ್ನು ನರಕವಾಗಿಸಿದ ಪಾಪಿ ನೀನು. ನಿನ್ನ ಮನೆಯ ಹೆಣ್ಣು ಮಕ್ಕಳಿಗೆ ತಾಯ್ತನದ ಪ್ರೀತಿ ಸಿಗದೇ ಹೋಗಲಿ. ಮಕ್ಕಳ ತೊಡೆ ಮುರಿದು ಸಾಯಲಿ. ಇದು ಕಾರಣವಾಗಿ ಸುಟ್ಟು ಕರಗಲಾಗುತ್ತಿದ್ದೇನೆ. ಭೀಷ್ಮ, ಉರಿ ಭೀಷ್ಮ, ಉರಿ ಇದು ನೊಂದ ಹೆಣ್ಣಿನ ಶಾಪ.